ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕರ ಮಡತಿ ದಿವ್ಯಾ ಮಲು ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೊದಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಅಂತಂದರೆ ಏನಂತ ನಾನು ಈ ವಿಡಿಯೋ ಒಳಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಅಷ್ಟು ಚಿಕ್ಕದಾಗಿ ಶಾರ್ಟಾಗಿ ಈ ವಿಡಿಯೋ ಒಳಗೆ ಹೇಳಬೇಕಂತ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ವಿಡಿಯೋ ಇಷ್ಟವಾಯ್ತಂದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ದೀಪಾವಳಿ ಇನ್ನೇನು ಇವತ್ತಿಂದ ಸ್ಟಾರ್ಟ್ ಆಗೈತೆ, ಮೊನ್ನೆನೇ ಸ್ಟಾರ್ಟ್ ಆಗೈತಿ. ಬಟ್ ನಮ್ಮ ಕಡೆಯೆಲ್ಲ ನಾವು ಉತ್ತರ ಕರ್ನಾಟಕದಲ್ಲೇ ಕಡೆಯೆಲ್ಲ ಏನು ಮಾಡ್ತೇವೆ ಅಂತಂದ್ರೆ ಇವತ್ತು ಅಂದ್ರೆ ಏನು ಮಾಡ್ತೇವೆ, ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ವಿಡಿಯೋನ ಮಾಡತ್ತೇನು. ಏನಪ್ಪ ಅಂತಂದ್ರೆ ದೀಪಾವಳಿ ಅಂತಂದರೆ ಎಲ್ಲರಿಗೂ ಗೊತ್ತು, ಭಾರತ ದೇಶದೊಳಗೆ ಇದು ದೀಪಾವಳಿ ಒಂದು ಪ್ರಸಿದ್ಧವಾದಂಥ ಹಬ್ಬ. ಬೇರೆ ಹಬ್ಬ ಎಲ್ಲ ಹೆಂಗೆ ಮಾಡ್ತಾರೆ, ಎಲ್ಲ ಸ್ಟೇಟ್ಗಳು ಒಂದೊಂದು ಅಂದರೆ ಇವಾಗ ನಮ್ಮ ಕರ್ನಾಟಕ ತಗೋರಿ, ಕರ್ನಾಟಕ ಮೈಸೂರು ದಸರಾ, ಆಮೇಲೆ ಇವಾಗ ಒಂದೊಂದು ಥರ ಎಲ್ಲ ಕಡೆನೂ ಒಂದೊಂದು ಫೆಸ್ಟಿವಲ್ಸ ಬೇರೆನೇ ಅದಾವ. ಸೊ ಅದೇ ಥರ ನಾವಿದ ದೀಪಾವಳಿ ಏನೈತಿಲ್ಲ ಇಡೀ ಭಾರತ ದೇಶ ತುಂಬಾ ಸೆಲೆಬ್ರೇಷನ್ನ ಮಾಡ್ತಾರೆ. ಈ ಸ್ಟೇಟ್ ಒಳಗೆ ದೀಪಾವಳಿ ಮಾಡೋಂಗಿಲ್ಲ, ಈ ಸ್ಟೇಟ್ ಒಳಗೆ ದೀಪಾವಳಿ ಮಾಡೋಂಗಿಲ್ಲ ಅಂತ ಏನಿಲ್ಲ. ಇಡೀ ಭಾರತ ತುಂಬ ಈ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಇದು ಭಾರತದ ಪ್ರಸಿದ್ಧವಾದಂಥ ಹಬ್ಬ, ಅದುವೇ ದೀಪಾವಳಿಯ ಹಬ್ಬ. ದೀಪಾವಳಿ ದೀಪೋತ್ಸವಗಳ ಹಬ್ಬ. ಅಂದರೆ ಪ್ರತಿಯೊಂದು ಮನೆಯೊಳಗೆ ಏನು ಮಾಡ್ತಾರೆ, ದೀಪಗಳು ಹಚ್ಚೋದ್ರಿಂದ ದೀಪಾವಳಿನ ಸೆಲೆಬ್ರೇಷನ್ ಮಾಡ್ತಾರೆ. ದೀಪಾವಳಿಗೆ ಇನ್ನೊಂದು ಮೇನ್ ಏನು ಬೇಕಂದ್ರೆ ಪಟಾಕಿ. ಸೊ ನಿಮಗೂ ಎಲ್ಲ ಪಟಾಕಿ ಅಂದ ತಕ್ಷಣ ನೆನಪಾಗ್ಬೋದು. ಚಿಕ್ಕವರಿದ್ದಾಗೆಲ್ಲ ಪಟಾಕಿ ಹೊಡೆದಿದ್ದು, ಆಟೋ ಬಾಂಬ್ ಇವೆಲ್ಲ ಫುಲ್ ನೆನಪಿರ್ತಾವೆ. ಅದಕ್ಕಿಂತ ಮೇನಪ್ಪ ಅಂತಂದ್ರೆ ಚಿಕ್ಕವರಿದ್ದಾಗ ₹1ದಾಗ ಒಂದು ಬಾಕ್ಸ್ ಥರ ಬರ್ತಿತ್ತು, ಲೈಟ್ ಪಿಂಕ್ ಇರ್ತಿದ್ದು. ಕಲ್ಲಿಗೆ ಈ ಥರ ತೆರೆದ್ರು ಅವ ಅಷ್ಟೇ ಲೈಟಾಗಿ ಪಟ್ 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 ಅಂತ ಸೌಂಡ್ ಮಾಡ್ತಿದ್ದು. ನೆನಪಿದ್ರೆ ನಂಗೆ ಕಮೆಂಟ್ ಹಾಕಿರಿ. ಫುಲ್ ಶಕ್ತಿ ಐತಿ, ಫ್ಯಾನ್ ಆಫ್ ಮಾಡೀನಿ. ಸೊ ಸ್ವಲ್ಪ ಸ್ವೆಟ್ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಮೇನ. ಅಂದ್ರೆ ಅದು ಪಟಾಕಿ ಇರ್ತಿದ್ಲ ಈ ಥರ ಹಿಂಗೆ ಕಲ್ಲಿಗೆ ತೆರೆದ್ರೆ ಪಟ್ 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 ಅಂತ ಸೌಂಡ್ ಮಾಡ್ತಿತ್ತು. ನೆನಪೈತೆ ಅಂತ ನಾನು ಅನ್ಕೋತೇನೆ, ನಂಗಂತೂ ನೆನಪೈತಿ. ಮತ್ತು ಗನ್ ಒಳಗೆ ಹಾಕಿ ಅಂದರೆ ಸಣ್ಣ ಬಂದೂಕು ಇರ್ತಿದ್ಲ, ಅದ್ರೊಳಗೆ ಹಾಕಿನೂ ಈ ಥರ ಮಾಡೋದು ಎಲ್ಲ ಭಾಳ ನೆನಪಾಗ್ತಾವೆ. ಚಿಕ್ಕವರಿದ್ದಾಗಿನ ದೀಪಾವಳಿನ ಒಂಥರ ಫುಲ್ ಎಂಜಾಯ್ಮೆಂಟ್ ಮಾಡೋದು, ಎಂಟರ್ಟೈನ್ಮೆಂಟ್ ಎಲ್ಲ ಇತ್ತು. ಬಟ್ ಇವಾಗಿನಕ್ಕಿಂತ ಅವಾಗಿನ ಲೈಫ ಬೆಸ್ಟ್ ನನ್ನ ಪ್ರಕಾರ. ನಿಮ್ಗೆ ಯಾವ ಲೈಫ್ ಬೆಸ್ಟ್ ಅಂತ ನೀವು ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಇವಾಗಿನ ದೀಪಾವಳಿ ಬೆಸ್ಟು ಅಥವಾ ಅವಾಗಿನ ದೀಪಾವಳಿ ಬೆಸ್ಟು ಅಂತ ನಂಗೆ ತಿಳಿಸ್ರಿ. ಮತ್ತು ದೀಪಾವಳಿ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ದೀಪಾವಳಿಗೆ ಶಾಪಿಂಗ್ ಹೋಗೇ ಹೋಗ್ತಾರೆ. ಡ್ರೆಸ್ಗಳನ್ನೆಲ್ಲ ಶಾಪ್ ಮಾಡೋದು, ಡ್ರೆಸ್ ಪರ್ಚೇಸಿಂಗ, ಮೇನ್ ಅಂದ್ರೆ ಪಟಾಕಿ, ಆಟೋ ಬಾಂಬ್, ರಾಕೆಟ್, ಸುರ್ಸುರು ಬತ್ತಿ ಇವನ್ನೆಲ್ಲ ಶಾಪಿಂಗ್ ಮಾಡೇ ಮಾಡ್ತಾರೆ. ನಮ್ಮನೆಗಂತರೂ ಸುರ್ಸುರು ಬತ್ತಿ ಅಂದರೂ ತಂದಿಲ್ಲ, ಇನ್ನು ನೋಡಬೇಕು. ಇವಾಗ ನಮ್ಮನೆಗೆ ಟೈಮ ಸಿಕ್ಕಿಲ್ಲ, ಹೋಗಬೇಕು ಹೊರಗಡೆ. ಹೋದರೆ ತೊಗೊಂಡು ಬರಬೇಕು. ಮತ್ತು ದೀಪಾವಳಿ ಫಸ್ಟ್ ಹೆಂಗೆ ಸ್ಟಾರ್ಟ್ ಆಯಿತು ಏನಂತ ಒಂದಷ್ಟು ಜನಕ್ಕೆ ಗೊತ್ತೈತಿ, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಒಟ್ನಲ್ಲಿ ದೀಪ ಹಚ್ಚೋದು, ದೀಪಾವಳಿ ಮಾಡೋದು ಅಂತ ಹೀಗೆಲ್ಲ ಮಾಡ್ತಾರೆ. ಬಟ್ ದೀಪಾವಳಿದ ಒಂದು ಮೇನ್ ರೀಸನ್ನ ಬೇರೆ ಐತಿ. ದೀಪಾವಳಿ ಅಂತಂದ್ರೆ ದೀಪಗಳ ಹಬ್ಬ, ದೀಪೋತ್ಸವಗಳ ಹಬ್ಬ. ಎಲ್ಲರೂ ದೀಪಗಳನ್ನ ಹಚ್ಚಿ ದೀಪ ಬೆಳಗ್ತೀರಿ, ಲಕ್ಷ್ಮೀ ಪೂಜೆ ಮಾಡ್ತೀರಿ, ಇದೆಲ್ಲ ಒಂದು ಕಡೆ. ದೀಪಾವಳಿ ಫಸ್ಟ್ ರಾಮಾಯಣ ಕಾಲ ದೀಪಾವಳಿನ ಸ್ಟಾರ್ಟ್ ಆಗೈತಿ. ಅದು ಹೆಂಗೆ ಸ್ಟಾರ್ಟ್ ಆಯಿತು ಏನು ಅಂತ ನಾನು ಈ ವಿಡಿಯೋಗೆ ತಿಳ್ಸಕ್ಕೆ ಬಂದೇನಿ. ಸೊ ಜಾಸ್ತಿ ಕೊರಿದೇನು ಬೇಡ. ಸೊ ಇನ್ನಷ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ದೀಪಾವಳಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೇನೆ. ದೀಪಾವಳಿ ಫಸ್ಟ್ ಸ್ಟಾರ್ಟ್ ಆಗಿದ್ದ ರಾಮಾಯಣ ಕಾಲದಿಂದ. ಕೆಲವು ಜನಕ್ಕೆ ಗೊತ್ತೈತಿ, ಇನ್ನೂ ಕೆಲವು ಜನಕ್ಕೆ ಗೊತ್ತಿಲ್ಲ. ದೀಪಾವಳಿ ಫಸ್ಟ್ ಸ್ಟಾರ್ಟ್ ಆಗಿದ್ದ ರಾಮಾಯಣ ಕಾಲದಿಂದ. ಶ್ರೀರಾಮನ್ ಏನು ಮಾಡ್ತಾನಂತಂದ್ರೆ ರಾವಣನ್ನ ಸಂಹರಿಸ್ತಾನೆ ಅಂತಂದ್ರೆ ಗೊತ್ತಾಗ್ತೈತೆ ಅಂತ ಅನ್ಕೊಡೋಣ. ರಾವಣನ ಕೊಲ್ತಾನೆ. ಶ್ರೀರಾಮನು ರಾವಣನ್ನ ಕೊಂದ 14 ವರ್ಷಗಳ ಕಾಲ ಏನು ಮಾಡ್ತಾನೆ, ವನವಾಸವನ್ನು ಮಾಡಿ ಬರ್ತಾನೆ. ವನವಾಸ ಮಾಡಿ ಬಂದಮೇಲೆ ಅವನು ವಾಪಸ್ ಏನು ಅಯೋಧ್ಯೆಗೆ ಬರ್ತಾನಲ್ಲ. ಶ್ರೀರಾಮನ ಪ್ಲೇಸ್ ಅಂತರೂ ಅಯೋಧ್ಯೆ ಅಂತ ಎಲ್ಲರಿಗೂ ಗೊತ್ತೈತೆ ಅಂತ ಅನ್ಕೋತಾನೆ. ಅಯೋಧ್ಯೆಗೆ ವಾಪಸ್ ಶ್ರೀರಾಮನು ಬರ್ತಾನೆ. ಶ್ರೀರಾಮ ಬಂದಮೇಲೆ ಏನು ಮಾಡ್ತಾರಂದ್ರೆ ಅಲ್ಲಿ ಇದ್ದಂಥ ಜನರೆಲ್ಲ ಏನು ಮಾಡ್ತಾರೋ, ಶ್ರೀರಾಮ ವಾಪಸ್ಸಲ್ಲಿ ಬರೋದ್ರಿಂದ ಎಲ್ಲರೂ ಅಲ್ಲಿ ಇದ್ದ ಜನರೆಲ್ಲ ಏನು ಮಾಡ್ತಾರೆ, ದೀಪಗಳನ್ನ ಹಚ್ಚಿ ಬೆಳಗಿಸ್ತಾರೆ. ಅವತ್ತಿಂದ ನಮ್ಮ ಭಾರತ ದೇಶದೊಳಗೆ ಏನಾಗ್ತೈತೆ ಅಂದ್ರೆ ದೀಪಾವಳಿ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ಸ್ಟಾರ್ಟ್ ಆಗಿದ್ದ ಶ್ರೀರಾಮನು ರಾವಣನ್ನ ಸಂಹರಿಸಿ ಅಯೋಧ್ಯಕ್ಕೆ ವಾಪಸ್ ಬಂದ ದಿನನ ದೀಪಗಳನ್ನ ಹಚ್ಚಿ ಏನು ಜನರೆಲ್ಲ ಬೆಳಗಿಸ್ತಾರಲ್ಲ, ಅಲ್ಲಿಂದ ದೀಪಾವಳಿ ಸ್ಟಾರ್ಟ್ ಆಯಿತು. ಇದೊಂದು ಏನಪ್ಪ ಅಂತಂದ್ರೆ ಹಿಂದೂ ಧರ್ಮಗಳದೊಳಗೆ ಪ್ರಸಿದ್ಧವಾದಂಥ ಹಬ್ಬ ಏನಪ್ಪ ಅಂದ್ರೆ ಲಕ್ಷ್ಮೀ ಪೂಜೆ. ಹಿಂದೂ ಧರ್ಮದವರೆಲ್ಲ ಏನು ಮಾಡ್ತಾರೆ ಅಂದ್ರೆ ದೀಪಾವಳಿಗೆ ಆಲ್ಮೋಸ್ಟ್ ಎಲ್ಲರೂ ಲಕ್ಷ್ಮೀ ಪೂಜೆನ ಮನ್ಯಾಗ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಅಂತಂದ್ರೆ ಧನ ಸಂಪತ್ತು, ಅದಕ್ಕೋಸ್ಕರ ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ಮಾಡೇ ಮಾಡ್ತಾರೋ, ಆರಾಧಿಸ್ತಾರೋ.
ಸೊ ಇವತ್ತು ನರಕ ಚತುರ್ದಶಿ ಐತಿ. ಇವತ್ತಿನ ವ್ಲಾಗ್ನ ಕೂಡ ಮಾಡ್ತೇನೆ. ಸೊ ವ್ಲಾಗ್ನ ನಾಳೆಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನರಕ ಚತುರ್ದಶಿ ನಾವೆಲ್ಲ ಹೆಂಗೆ ಮಾಡ್ತೀವಿ, ನಮ್ಮ ಉತ್ತರ ಕರ್ನಾಟಕ ಸೈಡ ನರಕ ಚತುರ್ದಶಿಯನ್ನು ಯಾವ ಥರ ಮಾಡ್ತಾರಂತ ವಿಡಿಯೋ ಮಾಡಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೇನೆ. ಸೊ ದೀಪಾವಳಿ ಅಂತಂದ್ರೆ ನಮ್ಮ ಮನದೊಳಗಿನ ಕತ್ತಲೆಯನ್ನು ತೆಗೆದುಹಾಕಿ ಬೆಳಕನ್ನು ಬೆಳಗಿಸುವ ಹಬ್ಬವೇ ದೀಪಾವಳಿ ಹಬ್ಬ. ಸೊ ಎಲ್ಲರೂ ನೀವು ನಿಮ್ಮ ಕತ್ತಲೆಯನ್ನು ದಾಟಿ ಕತ್ತಲೆಯ ಜೀವನವನ್ನು ತೊರೆದು ಬೆಳಕಿನ ಕಡೆಗೆ ಬರಲಿ ಅಂತ ಆಶಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ದೀಪಾವಳಿ ದಿನ ಎಲ್ಲರೂ ಏನು ಮಾಡ್ತಾರಂದ್ರೆ ಮನೆಯೆಲ್ಲ ಶುದ್ಧಿಗೊಳಿಸ್ತಾರೆ, ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ತಾರೆ. ಕ್ಲೀನಿಂಗ್ ಎಲ್ಲ ಮಾಡಿ ಮನೆಗೆಲ್ಲ ಲೈಟಿಂಗ್ಸ್ ಡೆಕೋರೇಷನ್, ದೀಪಗಳ ಡೆಕೋರೇಷನು, ಲೈಟಿಂಗ್ಸ್ ಎಲ್ಲ ಹಾಕೋದು, ಅದಾದಮೇಲೆ ಮತ್ತು ಮನೆಯೆಲ್ಲ ಫುಲ್ ಕ್ಲೀನಾಗಿ ಇಟ್ಕೊಳ್ಳೋದು, ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡೋ ಸಂಬಂಧ. ಮತ್ತು ಎಲ್ಲರೂ ಪಟಾಕಿ ತರ್ತಾರೋ. ಪಟಾಕಿ ಅಂದರೂ ದೀಪಾವಳಿ ಮೇಲೆ ಪಟಾಕಿ ಅಷ್ಟಲ್ಲ, ದೀಪಾವಳಿ ಅಂತಂದ್ರೆ ಏನಂತ ಅರ್ಥ ನೀವು ತಿಳ್ಕೊಂಡ್ರ ಅಂತ ಅನ್ಕೋತೀನಿ. ಪಟಾಕಿ ಅಷ್ಟಲ್ಲ ದೀಪಾವಳಿ ಅಂತಂದ್ರೆ ದೀಪದ ಬಗ್ಗೆ ನಿಮಗೆಲ್ಲ ಅರ್ಥ ಆಗೈತೆ ಅಂತ ಅನ್ಕೋತಾನು. ಮನೆಯೆಲ್ಲ ಕ್ಲೀನ್ ಅಂತರೂ ಎಲ್ಲ ಮಾಡ್ತೀವಿ. ಮತ್ತು ಮೇನಪ್ಪ ಅಂತಂದ್ರೆ ದೀಪಾವಳಿಗೆ ಎಲ್ಲರೂ ಏನು ಮಾಡ್ತಾರೆ, ಚುರುಮರಿ, ಚೋಡ, ಚಕ್ಲಿ, ಟೋಟಲಿ ಎಲ್ಲ ಸಿಹಿ ದಿನಸುಗಳನ್ನ ಮಾಡಿ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ನಿಮ್ಮ ಕಡೆ ಎಲ್ಲ ನೀವು ದೀಪಾವಳಿ ಹಬ್ಬವನ್ನು ಯಾವ ಥರ ಆಚರಣೆ ಮಾಡ್ತಾರಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯೋಕೆ ಹೋಗಬೇಡ್ರಿ. ನಾನಂತರೂ ಈ ವರ್ಷ ದೀಪಾವಳಿನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ನ. ಆಲ್ಮೋಸ್ಟ್ ನಾನಂದ್ರೂ ದೀಪಾವಳಿನ ಮಿಸ್ ಮಾಡ್ಕೊಂಡೇ ಇರ್ತೀನಿ. ಸೋಲ್ಜರ್ ಮದುವೆ ಆದ್ರೆ ಅಂದರೂ ನಿಮಗಂತೂ ಗೊತ್ತಾ ಇರ್ತೈತಿ ದೀಪಾವಳಿನ ಮಿಸ್ ಎಷ್ಟು ಮಾಡ್ಕೋತೇವೆ ಅಂಥೇಳಿ. ಊರಾಗಿದ್ರೆ ಒಂಥರ ಹಬ್ಬಗಳಿದ್ದಾಗ ಮಾತ್ರ ಊರನ್ನ ಭಾಳ ಮಿಸ್ ಮಾಡ್ಕೋತೇವೆ. ಹಬ್ಬಗಳಿದ್ದಾಗ ಮಾತ್ರ ಊರೊಳಗೆ ಇರ್ಬೇಕು, ಎಂಜಾಯ್ ಮಾಡ್ಬೇಕು, ನಾವು ಎಲ್ಲ ಒಂಥರ ಇರ್ತೈತಿ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ 50-50 ಅಷ್ಟೇ. ಲಾಸ್ಟ್ ಟೈಮ್ ಮಾತ್ರ ಊರಾಗಿದ್ವಿ, ಬಟ್ ಅವಾಗೂ ಸ್ವಲ್ಪ ಸಿಚುವೇಶನ್ ಇದಾಗಿದ್ರಂದ್ರೆ ದೀಪಾವಳಿ ಸೆಲೆಬ್ರೇಷನ್ ಮಾಡೋಕೆ ಆಗಿರಲಿಲ್ಲ. ನೆಟ್ಟಿಗೆ ಮಾಡಿದ್ವಿ, ಬಟ್ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಮಾಡಲಿಲ್ಲ. ನೆಕ್ಸ್ಟ್ ಇಯರ್ ಅಂತೂ ಮದುವೆದಾಗಿದ್ವಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಒಳಗೆ ವಿಡಿಯೋ ಅಂತೂ ಅಪ್ಲೋಡ್ ಐತಿ. ನೀವೆಲ್ಲ ನೋಡಿಲ್ಲ ಅಂದ್ರೆ ಒಂದ್ಸಲ ಆ ವಿಡಿಯೋನು ಕೂಡ ನೋಡ್ಕೊಂಬರಿ. ಹೆಂಗೆ ದೀಪಾವಳಿನ ಸಿಂಪಲ್ಲಾಗಿ ಆರ್ಮಿ ಫ್ಯಾಮಿಲಿ ಕ್ವಾರ್ಟರ್ಸಲ್ಲಿ ಹೆಂಗೆ ಸೆಲೆಬ್ರೇಷನ್ ಮಾಡಿದೆವು ಅಂತೇಳಿ. ಸೊ ಎಲ್ಲರೂ ನಿಮ್ಮ ಜೀವನದ ಕತ್ತಲೆಯ ಲೋಕವನ್ನು ತೆರೆದ ಬೆಳಕಿನ ಕಡೆಗೆ ಬರಬೇಕಂತ ನಾನು ಕೇಳಿಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಒಬ್ಬ ಸೈನಿಕನ ಕುಟುಂಬದಿಂದ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ 100 ಕಾಲ ಹೀಗೆ ದೀಪದ ಥರ ಉರಿತಾ ಇರಿ, ದೀಪದ ಥರ ಬೆಳಗ್ತಾ ಇರಿ ಅಂತ ನಾನು ಕೇಳಿಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ. ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್ಸ್, ಬ್ರದರ್ಸ್ ಆ್ಯಂಡ್ ನನ್ನೆಲ್ಲ ಪ್ರೀತಿಯ YT ಜನತೆಗೆ ಮತ್ತು ನನ್ನೆಲ್ಲ ಕರ್ನಾಟಕ ಸಮಸ್ತ ಜನತೆಗೆ, ಸೈನಿಕನ ಕುಟುಂಬದಿಂದ ನಿಮಗೂ ಕೂಡ ಹ್ಯಾಪಿ ದೀಪಾವಳಿ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಮತ್ತೊಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಆಲ್.